ಏನು ಸರ್ ಮಾತಾಡೋದು? ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ನಮಗೆ? ಫ್ರೀಯಾಗಿ ಬೆಳ್ಳಿ ಕೊಡ್ತೀವಿ. ಚೆನ್ನಾಗಿ ಕಾಣಿಸ್ತಿದ್ರೆ ಎಲ್ರು. ನಾನಿವತ್ತು ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಫ್ರೀಯಾಗಿ ಗೋಲ್ಡ್ ನ ಕೇಳ್ತಿದ್ದೀನಿ. 1 ಗ್ರಾಮ್ ಗೋಲ್ಡ್ಗೆ 7500 ರೂಪಾಯಿ ಇದೆ. ನಮ್ಗೆ ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ಇಲ್ವಾ ಕೇಳೋಣ ಬನ್ನಿ. ವಿಡಿಯೋ ಮಾಡಂಗಿಲ್ವಾ? ಫ್ರೀಯಾಗಿ ಗೋಲ್ಡ್ ಏನಾದ್ರು ಸಿಗುತ್ತಾ ನಮ್ಗೆ? ನಾನು ಇವಾಗ ಆಭರಣ ಜ್ಯುವೆಲ್ರಿ ಶಾಪ್ ಹತ್ರ ಬಂದೀನಿ. ನೋಡಿ ಆಭರಣದೊಳಗೆ ರೋಲೆಕ್ಸ್ ಐತೆ, ರೋಲೆಕ್ಸ್ ವಾಚು ಎಲ್ಲ ಒಳಗಡೆನೆ ಐತೆ. ಬಿಲ್ಡಿಂಗ್ ಒಳಗಡೆ ಹೋಗೋಣ ಬನ್ನಿ. ಅದು ಏನ್ ತಗೋ ಹೋಗ್ತಿರೋದು ನಾನು ಫ್ರೀಯಾಗಿ ಗೋಲ್ಡ್ ಕೇಳಕ್ಕೆ ಬಿಡ್ತಾರ ಒಳಗೆ. ಇಲ್ಲಿ ನೋಡಿ ಮುಂದೆಗಡೆ ಜಾಗ್ವಾರ್ ಕಾರ್ ನಿಂತೈತೆ. ವಿಡಿಯೋ ಮಾಡಂಗಿಲ್ವಾ? ಒಂದ್ಸಲ ಕೇಳಿ ನೋಡ್ತೀರಾ ಮ್ಯಾನೇಜರ್? ವಿಡಿಯೋ ಮಾಡಂಗಿಲ್ವಾ? ಒಂದ್ಸಲ ಕೇಳಿ ನೋಡ್ತೀರಾ ಪರಿಚಯ? ಹೌದಾ ಹೌದಾ, ಸರಿ ಸರಿ ಥ್ಯಾಂಕ್ಸ್ ಅಣ್ಣ. ಗೈಸ್ ವಿಡಿಯೋ ಮಾಡಂಗಿಲ್ಲ ಒಳಗಡೆ, ಏನ್ ಮಾಡಕ್ಕಾಗಲ್ಲ ಬನ್ನಿ ಹೋಗೋಣ. ಆಭರಣದಲ್ಲಿ ನನ್ನ ರಾಜುನ ಒಳಿಕೆ ಬಿಡ್ಲಿಲ್ಲ, ಒಳಗಡೆ ವಿಡಿಯೋ ಮಾಡಂಗಿಲ್ವಂತೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ವಿಡಿಯೋ ಮಾಡೋ ಥರ ಬೆಳೆಯೋಣ ರಾಜು. ಆಭರಣದೊಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಬೇಕು ನಾವು. ಆ ಥರ ಏನಾದ್ರು ಸಾಧನೆ ಮಾಡ್ತೀನಿ ಗೈಸ್. ಸರಿ ಬಿಡು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ. ನೋಡಿ ಒಳಗೆ ಬಿಡ್ಲಿಲ್ಲ. ಫ್ರೀಯಾಗಿ ಹೋಗಿ ಕೇಳಿದ್ದಿದ್ರಿ ರಾಜು. ಕಡೆ ಬ್ಲೂ ಸ್ಟೋನ್ ಪ್ಯೂರ್ ಜ್ಯುವೆಲ್ರಿ ಶಾಪ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಇವಾಗ ಫ್ರೀಯಾಗಿ ಗೋಲ್ಡ್ ಕೇಳೋಣ. ರಾಜು ಅಲ್ಲಿ ವಿಡಿಯೋ ಅಲೋ ಮಾಡಿಸ್ತಾರ ಮಾಡಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗೈಸ್ ಬನ್ನಿ ಒಳಗಡೆ ಹೋಗೋಣ. ವಾಚ್ಮ್ಯಾನ್ ಯಾರಿಲ್ಲ. ಪ್ರೆಷಿಯಸ್ ಸ್ಟೋನ್ಸ್ ಬರುತ್ತೆ, AD ಸ್ಟೋನ್ಸ್ ಬರಲ್ಲ ಸರ್. ಅಮೆರಿಕನ್ ಡೈಮಂಡ್ ನಮ್ದ್ರಲ್ಲಿ ಮಾಡಲ್ಲ. ಈಗ ಡೈಮಂಡ್ ಮೇಲೆ ಅಪ್ ಟು 20% ವರೆಗೂ ಡಿಸ್ಕೌಂಟ್ಸ್ ಇದೆ ಸರ್. ಮ್ಯಾಮ್ ನಮ್ಗೇನಾದ್ರು ಫ್ರೀಯಾಗಿ ಗೋಲ್ಡ್ ಸಿಗ್ಬೋದಾ ನಿಮ್ಮ ಶಾಪಲ್ಲಿ? ಆ ಥರ ಎಲ್ಲ ಸಿಗಲ್ಲ ಸರ್. ಗೋಲ್ಡ್ ಇರೋ ರೇಟಿಗೆ ಯಾರು ಸರ್ ಫ್ರೀಯಾಗಿ ಕೊಡ್ತಾರೆ? ಆ ಥರ ಎಲ್ಲ ಆಫರ್ಸ್ ಇಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಗೋಲ್ಡ್ ಹುಡ್ಕೊಂಡು ಹೋದ್ವಿ, ಆದರೆ ಇದು ಡೈಮಂಡ್ ಶಾಪು. ಅಷ್ಟೆಲ್ಲ ಕೇಳ್ಬಿಟ್ಟು ನಾನು ನೋಡ್ಬಿಟ್ಟು ಫ್ರೀಯಾಗಿ ಕೇಳ್ದ ಹಿಡ್ಗೆ ಅವ್ರು ಶಾಕ್ ಆಗೋದ್ರು. ಕುಡಿಯೋಕ್ಕೆ ನೀರು ಕೊಡ್ಸಿದ್ದೀನಿ, ನಾನು ಒಂದು ಬಾಟ್ಲ್ ಎತ್ಕೊ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಡೈಮಂಡ್ ಶಾಪ್ ಕೊಟ್ಟೋಗ್ಬಿಟ್ಟಿದ್ದೀವಿ ಗೋಲ್ಡ್ ಕೇಳಕ್ಕೆ. ಶಾಂತಿ ಜ್ಯುವೆಲ್ಲರ್ಸ್ ಹತ್ರ ಇದ್ವಿ. ಬನ್ನಿ ಇವಾಗ ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ನ ಕೇಳೋಣ, ಏನಂತ ನೋಡೋಣ. ಸರ್ ನಮಸ್ತೆ. ನಾವು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಏನಂತ ಅಂದರೆ ಫ್ರೀಯಾಗಿ ಗೋಲ್ಡ್ ಏನಾದ್ರು ಸಿಗುತ್ತಾ ನಮಗೆ? ಫ್ರೀಯಾಗಿ ಗೋಲ್ಡ್ ಯಾರು ತನಕ ಫ್ರೀಯಾಗಿ ಗೋಲ್ಡ್ ಬಂದು ನಿಮಗೆ ಸಿಗ್ತದೆ, ನಾವೇ ಏನಿಲ್ಲ ಅಣ್ಣ, ಅದು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ತಿದ್ವಿ ಅಷ್ಟೇ. ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ. 7500 ಜಾಸ್ತಿ ಆಗ್ಬಿಡೈತಲ್ವಾ ಸ್ವಲ್ಪ ಇವತ್ತು? ಸರ್ ಏನಿಲ್ಲ, ಅದೇ ಒಂದು ಯೂಟ್ಯೂಬ್ ವಿಡಿಯೋ ಥರ ಮಾಡ್ತಿದ್ವಿ. ಹೌದಾ ಹೌದಾ, ಓಕೆ 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 ಸರ್ ಆಯ್ತು. ಓಕೆ, ಚೆನ್ನಾಗಿ ಮಾತಾಡ್ಸಿದ್ರು. ಮಾಮೂಲಿ ಅಣ್ಣ ರಿಯಾಕ್ಟ್ ಮಾಡಿದ್ರು. ನಾವು ಏನು ಮಾತಾಡೋಕ್ಕಾಗಲ್ಲ. ಈ ವಿಡಿಯೋ ಮಾಡ್ತಾ ಏನಾದ್ರು ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಮಾಡೋದು ಬೇಡ. ಯಾಕಂದ್ರೆ ಫ್ರೀಯಾಗಿ ವಿಡಿಯೋ ಮಾಡಕ್ಕೆ ಬಿಡಲ್ಲ, ನಮ್ಗೆ ಗೋಲ್ಡ್ ಕೊಡ್ತಾರ. ನಾವು ಧೈರ್ಯ ಮಾಡ್ಬಿಟ್ಟು ಫ್ರೀಯಾಗಿ ಗೋಲ್ಡ್ ಕೇಳ್ತಿದೀವಲ್ಲ, ನಮ್ಮ ಧೈರ್ಯ ಮೆಚ್ಚಬೇಕು ಗೈಸ್. ಇದನ್ನ ಫನ್ನಿಯಾಗಿ ತಗೊಳ್ಳಿ. ಇವನೇನ್ ಗುರು ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ ಕೇಳಿದ್ರೆ ಯಾರು ಕೊಡ್ತಾರೆ ಅಂತ ಅದು ನಮಗೂ ಗೊತ್ತು, ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲಾಗ್ ಮಾಡ್ತಿದೀವಿ ಅಣ್ಣ, ಆಯ್ ಮಾಡಿ ನಡೀರಿ ಟ್ರಾಫಿಕ್ ಆಗೋಯ್ತು. ನಮ್ ರಾಮನಗರದಲ್ಲಿ ಜನ ನೋಡಿ ವ್ಲಾಗ್ ಮಾಡ್ಕೋಗ್ತೀರಾ, ಏನ್ ಮಾಡ್ತಿರೋದು ಇದು ಅಂದ್ಬಿಟ್ಟು ಎಲ್ಲ ಮಾತಾಡಿಸ್ತಾರೆ ಖುಷಿಯಾಗಿ. ಗೈಸ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ತನಿಷಾ ಇದ್ರಲ್ಲ, ಅವ್ರ ಶಾಪ್ಗೆ ಬಂದಿದೀನಿ ಇವಾಗ ಫ್ರೀಯಾಗಿ ಗೋಲ್ಡ್ನ ಕೇಳಕ್ಕೆ. ಬನ್ನಿ ಹೋಗೋಣ, ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ಬಿಗ್ ಬಾಸ್ ತನಿಷಾ ಅವ್ರ ಶಾಪಲ್ಲಿ ಕೇಳೋಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಹಾಯ್ ಮೇಡಮ್. ಮ್ಯಾಮ್ ನಾವು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ವಿ. ಫ್ರೀಯಾಗಿ ನಮ್ಗೆ ಏನಾದ್ರು ಗೋಲ್ಡ್ ಸಿಗ್ಬೋದಾ ಇಲ್ಲಿ? ಗೋಲ್ಡ್ ಸಿಲ್ವರ್ ನೋಡ್ಬೋದಾ ಒಂದ್ಸಲ ಏನೈತೆ ಅಂತ ನೋಡ್ಬೋದಾ? ಥ್ಯಾಂಕ್ಸ್ ಮೇಡಮ್, ಚೆನ್ನಾಗಿ ಮಾತಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗೈತೆ ಶಾಪು. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ವಿಸಿಟ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಅಕ್ಕ. ಒಬ್ರಿಗೆ ನೋವು ಇಕ್ಬೇಡ್ರಿ. ಗಣೇಶ ಜ್ಯುವೆಲ್ರಿ ಶಾಪ್ ಹತ್ರ ಬಂದೀನಿ. ಕೇಳ್ಕೊತೀವಿ ರೀ ವಿಡಿಯೋ ಮಾಡ್ಬೋದಾ ಅಂತ. ನಾರ್ಮಲ್ ಲಾಗ್ ಥರ ಮಾಡ್ತಿದ್ವಿ, ಮಾಡ್ಕೋಬೋದಾ ವಿಡಿಯೋನ? ಮಾಡ್ಬೋದಲ್ಲ. ಫುಲ್ಲು ರಶ್ ಆಯ್ತು ನೋಡಿ ಜ್ಯುವೆಲ್ಲರಿ ಶಾಪು. ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಏನೋ ಜನರಾಜು. ಫ್ರೀಯಾಗಿ ಏನಾದ್ರು ನಮ್ಗೆ ಗೋಲ್ಡ್ ಸಿಗುತ್ತಾ ನಮ್ಗೆ? ಪರ್ಚೇಸ್ ಮಾಡಿದ್ರೆ ಸಿಲ್ವರ್ ಕಾಯಿನ್ ಫ್ರೀ ಐತೆ. ಫ್ರೀಯಾಗೆಲ್ಲ ಗೋಲ್ಡ್ ಸಿಗಲ್ಲ ಅಲ್ವಾ? ಯೂಟ್ಯೂಬ್ ನೋಡ್ತೀರಾ? ನಾನು ಯಾವ ಥರ ನೋಡಿದ್ದೀರಾ? ಇದನ್ನ ಸೆಲ್ಫ್ ಪ್ರಮೋಷನ್ ಅಂತ ಅಂತಾರೆ. ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ನನ್ನ ಚಾನಲ್ ನಾನೇ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಒಂದು ಕ್ವಶನ್, ನಮ್ಗೇನಾದ್ರು ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ನಮ್ಗೆ? ಫ್ರೀಯಾಗಿ ಬೆಳ್ಳಿ ಕೊಡ್ತೀವಿ.
ಫ್ರೀಯಾಗಿ ಬೆಳ್ಳಿ ಕೊಡ್ತೀರಾ ಪರ್ಚೇಸ್ ಮಾಡಿದ್ರೆ? ಚಿನ್ನ ಪರ್ಚೇಸ್ ಮಾಡಿದ್ರೆ ನಮ್ಮಲ್ಲಿ ಬೆಳ್ಳಿ ಫ್ರೀ ಆಗಿ ಕೊಡ್ತೀವಿ. ಜೊತೆಲಿ ಮೇಕಿಂಗ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಡಿಸೈನ್ ಆಗುತ್ತೆ ಅಷ್ಟು ಡಿಸೈನ್ ಇಟ್ಟಿದ್ದೀವಿ. ನಿಮ್ಗೆ ಏನ್ ಬೇಕು ಗೈಸ್ ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ಬೆಳ್ಳಿ ಸಿಗುತ್ತೆ, ಗೋಲ್ಡ್ ಫ್ರೀಯಾಗಿ ಸಿಗಲ್ಲ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಗನ್ ಯೂಸ್ ಮಾಡ್ತೀರಾ ನಮ್ಗೆ ಏನಾದ್ರು ಮಾಡಿದ್ರೆ? ಅಣ್ಣ ಗನ್ ಹಿಡ್ಕೊಂಡು ಅಣ್ಣ ಗನ್ ಹಿಡ್ಕೊಂಡವ್ರು ನೋಡಿ, ಅದಕ್ಕೆ ಫಸ್ಟೇ ಕೇಳ್ಬಿಟ್ವಿ ಏನೋ ವಿಡಿಯೋ ಮಾಡ್ಬೋದಾ ಇಲ್ವಾ ಅಂತ. ಆಮೇಲೆ ಯಾಕೆ ಬೇಕು ಇದು ಶೂಟ್ ಮಾಡ್ಲಾ, ಶೂಟ್ ಮಾಡ್ಬಿಡ್ರಿ ಅಂತ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ರಾಮನಗರದಲ್ಲಿ ಗೋಲ್ಡ್ ಸಿಗುತ್ತಾ ಗೈಸ್ ನಮ್ಗೆ? ರಾಮನಗರದಲ್ಲಿ ನಾನೇ ಇಲ್ವಾ ಗೋಲ್ಡ್? ಅಣ್ಣ ಫ್ರೀಯಾಗಿ ಯಾರು ಗೋಲ್ಡ್ ಕೊಡ್ತಾರ ನಮ್ಗೆ? ಫ್ರೀಯಾಗಿ ಗೋಬಿನೇ ಕೊಡಲ್ಲ ಅಷ್ಟೇ. ಕೋಲಾರ್ಗೆ ಹೋಗ್ಬಿಟ್ಟು ನಾವೇ ಮೈನಿಂಗ್ ಮಾಡ್ಕೊಂಡು ಎತ್ಕೊ ಬರ್ಬೇಕು. ಚೆನ್ನಾಗಿದಾ? ಸೂಪರ್ ಚೆನ್ನಾಗಿದೆ, ಟೇಸ್ಟ್ ಮಾಡಿ. ಗಣೇಶ ಜ್ಯುವೆಲರ್ಸ್ ರೋಡ್ ಸೈಡ್ ಅಲ್ಲಿ ಗೋಬಿ ಮತ್ತೆ ನೂಡಲ್ಸ್ ಎಲ್ಲ ಮಾಡ್ತಾರೆ, ಚೆನ್ನಾಗೈತೆ, ಬಂದ್ಬಿಟ್ಟು ಟೇಸ್ಟ್ ಮಾಡಿ ನೀವು ರಾಮನಗರದಲ್ಲಿ. ಗೈಸ್ ಇವಾಗ ಭೀಮಾ ಜ್ಯುವೆಲರ್ಸ್ಗೆ ಬಂದಿದ್ದೀನಿ, ಬನ್ನಿ ಗೈಸ್ ಇವಾಗ ಭೀಮಾ ಜ್ಯುವೆಲರ್ಸ್ಗೆ ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ನ ಕೇಳೋಣ, ಬನ್ನಿ ಏನ್ ಮಾಡ್ತಾರೆ ನೋಡೋಣ. ಹೌದಾ? ಪರ್ಚೇಸಿಂಗ್ದು ಮಾಮೂಲಿ ಕೇಳ್ಕೋಬೇಕಾ? ಅಲ್ಲೋ ಕೇಳೋದ ಮ್ಯಾನೇಜರ್ನ ಹಿಂಗೆ? ಕರೆದಿ ಒಂದ್ಸಲ ಕೇಳ್ತೀನಿ. ಮಾಡ್ಕೊಂಡು ಬಟ್ ಆದ್ರೆ ವಿಡಿಯೋ ಮಾಡಂಗಿಲ್ವಂತೆ, ಪೊಲೀಸ್ ಗಾಡಿ ಎಲ್ಲ ನಿಂತೈತೆ. ಮೋಸ್ಟ್ಲಿ ಪೊಲೀಸ್ ಅವ್ರು ಪರ್ಚೇಸ್ ಮಾಡಕ್ ಬಂದವ್ರೆ ಅನ್ಸುತ್ತೆ. ವಿಡಿಯೋ ಮಾಡ್ಕೊ ಹೋಗಂಗಿಲ್ಲ ಒಳಗೆ ಅಂದ್ಬಿಟ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅಣ್ಣ ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ಅಣ್ಣ ಅಂತ ಕೇಳಕ್ ಹೋಯ್ತಿದೆ, ಅಷ್ಟ್ರಲ್ಲಿ ವಿಡಿಯೋ ಮಾಡಕ್ ಬಿಡಂಗಿಲ್ಲ ಅಂತ ಅನ್ಬಿಟ್ರು. ಪರ್ಚೇಸ್ ಮಾಡೋದೇ ವಿಡಿಯೋ ಮಾಡಂಗಿಲ್ಲ ಅಂತ. ಇನ್ನೇನಾದ್ರು ಫ್ರೀಯಾಗಿ ಕೇಳಿದ್ರೆ ಅಷ್ಟೇ ನಮ್ ಕತೆ. ನಮ್ ಗೌರ್ಮೆಂಟ್ ಅವ್ರು ನೋಡಿ ಗೈಸ್ ಒಳ್ಳೆ ರೋಡ್ ಹಾಕ್ತಾರೋ ಬಿಡ್ತಾರೋ ಈ ತರ 40% ಒಳ್ಳೆ ಕ್ಯಾಮ್ರಾಗಳು ಹಾಕ್ಬಿಟ್ಟು ಫೈನ್ ಮಾತ್ರ ಚೆನ್ನಾಗಿ ಹಾಕ್ತಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಮಾಮೂಲಿ ಆಗೋಣ, ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾವ್ರೆ ಅಂತ ತೋರಿಸ್ತಾ ಇದೀನಿ. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿಲ್ಲ, ಗಾಡಿಗಳು 2 ವೀಲರ್ ಎಲ್ಲ ತಂದಿಲ್ಲ ಹಾಕ್ತಾವ್ರೆ. ಪೊಲೀಸ್ನವರು ಫೋಟೋ ಹೊಡೆದ್ಬಿಟ್ಟು ಫೈನ್ ಹಾಕ್ತಾವ್ರೆ. ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಇದು ನೋ ಪಾರ್ಕಿಂಗ್ ಅಂತ? ಕರೆಕ್ಟಾಗಿ ಬೋರ್ಡ್ ಹಾಕ್ಬೇಕು, ಆಮೇಲೆ ಬೇಕಾದ್ರೆ ಫೈನ್ ಹಾಕ್ಬೇಕು. ನಾನಿವಾಗ MS ಗೋಲ್ಡ್ ಅಂಡ್ ಡೈಮಂಡ್ಸ್ ಹತ್ರ ಬಂದಿದ್ದೀನಿ ಗೈಸ್. ಬನ್ನಿ ಒಳಗಡೆ ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ ಕೇಳೋಣ. ಅಲ್ಲ ಒಳಗಡೆ ಬಿಡ್ತಾರ ಫ್ರೀಯಾಗಿ ಗೋಲ್ಡ್ ತಗೊಳಕ್ಕೆ? ಫಸ್ಟ್ ಆಫ್ ಆಲ್ ನಾರ್ಮಲ್ ಲಾಗ್ ಮಾಡ್ತಿರಲ್ಲ, ಏನಂತಂದ್ರೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ. ಹೌದು, ಒಳಗಡೆ ಏನ್ ಅನ್ಲಿಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ಅಂತ ಅಂದ್ರೆ ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ಅಂತ ನಮ್ಗೇನಾದ್ರು? ಸಿಲ್ವರ್ ಈಕ್ವಲ್ ರೇಟ್ ಸಿಲ್ವರ್ ಆಫರ್ ಇರುತ್ತೆ. ಹಂಗಿದ್ರು ಬಂದೀನಿ, ಫ್ರೀಯಾಗಿ ಅಂತೂ ಸಿಗಲ್ಲ. ಅಷ್ಟ್ರಲ್ಲಿ ಕಲೆಕ್ಷನ್ ಎಲ್ಲ ನೋಡೋಣ. ದೊಡ್ಡ ಐತೆ, ಎಷ್ಟು ಗ್ರಾಮ್ ಇರ್ಬೋದು ಅಣ್ಣ ಇದು? 100 ಬರುತ್ತೆ. ಹೌದಾ? ಈ ತರ ಎಲ್ಲ ದೊಡ್ಡ ಚೈನ್ ಹಾಕಿಲ್ಲ ನಾನು. ನೀವು ಏನಾದ್ರು ಹಾಕ್ಬೇಕು ಅಂದ್ರೆ ನೋಡಿ ದೊಡ್ಡಕ್ಕೆ ಹೆಂಗೈತೆ. ಹೌದಾ? ಹಾಕೊಡಿ. ಚೆನ್ನಾಗಿ ಕಾಣಿಸ್ತಿದ್ರೆ ಎಲ್ಲರೂ ಕಮೆಂಟ್ ಅಲ್ಲಿ ಹೇಳಿ, ಚೆನ್ನಾಗಿ ಕಾಣಿಸ್ತಿತ್ತು ಬ್ರೋ, 100 ಗ್ರಾಮ್ಸ್ ಚೈನ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ರಿ ಅಂತ. ನೋಡಿ ಬೇಜಾನ್ ಡಿಸೈನ್ಸ್ ಐತೆ, ಡಿಫ್ರೆಂಟ್ ಚೈನ್ ಡಿಸೈನ್ಸ್ ಐತೆ. ತಗೊಳಕ್ ಕಾಸು ಬೇಕಲ್ಲ, ನಾನು ಫ್ರೀಯಾಗಿ ಕೇಳಕ್ ಬಂದಿರೋದು. ಫ್ರೀಯಾಗಿ ಚೈನ್ ಕೊಡ್ತೀರಾ ನೋಡಿ, ನಾನು ತಗೋಯ್ತಿ. ಡೈಮಂಡ್ ರಿಂಗ್ಸು, ಡೈಮಂಡ್ ಚೈನು, ಡೈಮಂಡ್ ನೆಕ್ಲೆಸ್ಸು ಎಲ್ಲ ಇರೋ ಕಡೆ ಬಂದಿದೀವಿ. ಬನ್ನಿ ಇವಾಗ ಫ್ರೀಯಾಗಿ ಡೈಮಂಡ್ ಕೊಡ್ತಾವ್ರೆ. ಅಣ್ಣ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಹೇಳಿದ್ದು. ನಾನು ದುಡುಕಬಾರ್ದಾಗಿತ್ತು. ಡೈಮಂಡ್ ಹೊಳಿತದೈತಾ ಇಲ್ಲ ನಾನು ಹೊಳಿತಾ ಇದೀನ ಕಮೆಂಟ್ ಮಾಡಿ. ನಾನು ಅಂತ ಹೇಳಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಹಾಕೋದಿಲ್ಲ, ವಿಡಿಯೋಸ್ ಮಾಡೋದು ನಿಲ್ಸ್ಕೊತೀವಿ. ಡೈಮಂಡ್ ನೆಕ್ಲೆಸ್ 1 ಮಿಲಿಯನ್ ಸಬ್ಸ್ಕ್ರೈಬ್ ಆಗ್ಬೇಕು ಅನ್ಸುತ್ತೆ ತಗೊಳಕ್. ನಾವು 1 ಮಿಲಿಯನ್ ಸಬ್ಸ್ಕ್ರೈಬ್ ಆದ್ರೂ ಅಷ್ಟು ಆ ಡೈಮಂಡ್ ನೆಕ್ಲೆಸ್ ತಗೊಳಕ್ ಆಗಲ್ಲ ಅನ್ಸುತ್ತೆ. ನೋಡಿ ನಿಮ್ ಗರ್ಲ್ ಫ್ರೆಂಡ್ಸ್ ಕೊಡಕ್ಕೆ ಡೈಮಂಡ್ ರಿಂಗ್ ಎಷ್ಟು ಚೆನ್ನಾಗೈತೆ. ಹುಡುಗಿರ್ಗೆ ಡೈಮಂಡ್ ರಿಂಗ್ ಅಂದ್ರೆ ಭಾರಿ ಇಷ್ಟ ಅಲ್ವಾ ಅಣ್ಣ ಹುಡುಗರಿಗಿಂತ? ಫ್ರೀಯಾಗೆ ಗೋಲ್ಡ್ ಕೇಳಕ್ ಬಂದ್ವಿ ಅಣ್ಣ. ಡೈಮಂಡ್ ಏನಾದ್ರು ಸಿಗ್ಬೋದ ಅಣ್ಣ ಫ್ರೀಯಾಗಿ? ಗೈಸ್ ರಾಜುಗೆ ಫ್ರೀಯಾಗಿ ಗೋಲ್ಡ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ನೀರು ಕುಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಲಾಗ್ ಮಾಡಲ್ಲ, ತಗೊಳಕ್ಕೆ ಬರ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಸಾಟೋ ಹಿಂದೆ ನೋಡಿ ಏನ್ ಬರ್ದೈತೆ, ಬಡವರ ಗೆಳೆಯ ನಗುವಿನ ಒಡೆಯ ಅಪ್ಪು ಸರ್. ಎಷ್ಟು ಚೆನ್ನಾಗಿ ಹಾಕೋರು ನೋಡಿ.
ಖುಷಿ ಆಗೋಯ್ತು ನನಗೆ ಆಟೋ ನೋಡಿ. ರಾಮನಗರದಲ್ಲಿ ಓಡಾಡ್ತಾ ಇದೀವಿ ನೋಡಿ. ಕುಮಾರ್ ಸ್ವೀಟ್ಸ್ ರಾಮನಗರ ಕರ್ಕೊಬಂದು ಜನಾರ್ದನ್ ಮೈಸೂರು ಪಾಕ್ ತಿನ್ಸಿಲ್ಲ ಅಂದ್ರೆ ಹೆಂಗೆ. ರಾಜುಗೆ ಬಿಸಿ ಬಿಸಿ ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ನ ಹಾಕ್ಸ್ತಿದ್ದೀನಿ. ತುಪ್ಪ ಟೇಸ್ಟು ಮೈಸೂರು ಪಾಕ್ ಸಾಕಾಗಿರುತ್ತೆ ನೋಡಿ ಹೆಂಗೈತೆ. ಟೇಸ್ಟ್ ಹೆಂಗಿತ್ತು ತುಪ್ಪ? ಬಾಯಲ್ಲಿ ಹಾಕ್ತಡ್ಗೆ ಕರ್ಗೋಯ್ತು ಅಂತ ಹೇಳಕ್ ಬಂದ. ಅದು ನೆಟ್ಟಾಗಿ ಹೇಳು. ತನಿಷಾ ಜ್ಯುವೆಲರೀಸ್ಗೆ ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ ಕೇಳೋಣ. ಏನಂತಾರೆ ನೋಡೋಣ. ವಾಚ್ಮನ್ ಇಲ್ಲೇ ನಿಂತವ್ರೆ, ಒಳಗೆ ಬಿಡ್ತಾರೋ ಇಲ್ವೋ ನೋಡೋಣ ಫಸ್ಟ್. ವಿಡಿಯೋ ಮಾಡಂಗಿಲ್ವಾ? ಹೌದಾ ಹೌದಾ ಓಕೆ ಸರ್. ಅಂದರೆ ಒಂದು ಸಣ್ಣ ವಿಡಿಯೋ ಕಾನ್ಸೆಪ್ಟ್ ಥರ ಮಾಡ್ತಿದ್ದೆ. ಹೌದಾ, ಒಂದು ಸಣ್ಣ ಕ್ವಶನ್ ಇತ್ತು, ಕೇಳ್ಬೋದು ಅಟ್ಲೀಸ್ಟ್ ಅದನ್ನು? ಹೌದಾ ಓಕೆ ಓಕೆ ಸರ್. ಇದು ಬೇಕಿತ ಮಗನೇ ವಾಪಸ್ಸು ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ಬೇರೆ ಕಡೆ ಹೋಗ್ಬಿಟ್ಟು ಕೇಳೋಣ ಬನ್ನಿ. ನನ್ಗೆ ಫ್ರೀಯಾಗಿ ಗೋಲ್ಡ್ ಸಿಗುತ್ತಾ ಅಂತ ಕೇಳಕ್ಕೆ ಮುಂಚೆನೇ ವಿಡಿಯೋ ಅಲೋ ಮಾಡಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಟ್ರಾಫಿಕ್ ಸಿಗ್ನಲ್ದು ಏನೋ ರೆಡಿ ಮಾಡ್ತಿರೋದು ನೋಡ್ತಿರೋದು ನೋಡಿ. ಸಿಗ್ನಲ್ ರೆಡಿ ಮಾಡ್ತಾ ಅವ್ರೆ, ಅಪರೂಪಕ್ಕಿಂತ ಒಳ್ಳೆ ಕೆಲಸ ಮಾಡ್ಬಿಡ್ತಾರೆ. ಗೈಸ್, ನಾನು ರಾಜು ನೋಡಿ ಗೋಲ್ಡ್ ಶಾಪ್ ಬಂದ್ಬಿಟ್ಟು ಸುಮ್ಮನೆ ಪರ್ಚೇಸ್ ಮಾಡೋ ಥರ ಕೇಳ್ತಿದ್ದೀವಿ. ಕೊನೆಯಲ್ಲಿ ಹೇಳ್ತೀವಿ ಫ್ರೀಯಾಗಿ ಸಿಗುತ್ತಾ ಅಂತ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಈ ಬಟ್ಟೆ ಹಾಕೋ ಬಂದಿರೋದು ನೋಡಿ, ಒಂದು kg ಚಿನ್ನ ತಗೋಗೋ ಥರ ಕಾಣ್ತಿಲ್ವಾ? ನೀನು ಕಾಣಲ್ಲ, ನೀನು ತಾಮ್ರ ಮಾರೋ ಅಂತಾರ. ನೆಕ್ಸ್ಟ್ ಟೈಮ್ ರಾಜುಗೂ ಚೆನ್ನಾಗಿ ರೆಡಿ ಮಾಡಬೇಕು. ಅವಾಗ ಇಬ್ರು ತಗೋಯ್ತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಕ್ ಬಿಡ್ತಾರೆ. ನಮ್ಗೇನಾದ್ರು ಫ್ರೀಯಾಗಿ ಗೋಲ್ಡ್ ಸಿಗುತ್ತಣ್ಣ ಇಲ್ಲಿ? ಎಲ್ಲಿ ಸಿಗಲ್ಲ. ಎಷ್ಟಿದೆ ಅಣ್ಣ ಗ್ರಾಮ್ ಇವಾಗ ಪ್ರೈಸ್ ಇವತ್ತು? 7510 ಇದೆ, 22 ಕ್ಯಾರೆಟ್ ವಿತೌಟ್ GST ನಾ ಹೇಗದು? ಅಲ್ಲಿ ನೋಡಿ ಶಿವಣ್ಣ ಅವರೇ, ಶಿವಣ್ಣ ಹುಷಾರಾಗಿ ಬಂದ್ರಲ್ಲ, ಅದೇ ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳಿಗೆ ಮನ್ಸಿಗೆ ಸಮಾಧಾನ ಆಗೈತಿ. ಇವಾಗ ಫುಲ್ಲು ಬೇಗ ಗುಣಮುಖರಾಗಿ ಅಣ್ಣ. ಕಲ್ಯಾಣಲ್ಲಿ ಗೈಸ್ ಫ್ರೀಯಾಗಿ ಗೋಲ್ಡ್ ಸಿಗ್ಲಿಲ್ಲ. ಬನ್ನಿ ಇವಾಗ ಹೋಗೋಣ ಈಚೆ. ಇವಾಗ ಮಲಬಾರ್ಗೆ ಹೋಗ್ಬಿಟ್ಟು ಫ್ರೀಯಾಗಿ ಗೋಲ್ಡ್ ಕೇಳೋಣ. ಸ್ವಾಗತಂ ಸುಸ್ವಾಗತಂ. ಅಣ್ಣ, ಮಲಬಾರ್ನಲ್ಲಿ ನಮ್ಗೇನಾರು ಫ್ರೀಯಾಗಿ ಗೋಲ್ಡ್ ಸಿಗ್ಬೋದಾ? ಎಷ್ಟಾಯ್ತು ಇವಾಗ ಗ್ರಾಮ್ಗೆ? 7510 ಇಲ್ಲ 510. ನೆನ್ನೆಗಿಂತ ಒಂಚೂರು ಕಮ್ಮಿ ಆಗೈತಾ? ಫ್ರೀಯಾಗಿ ಎಲ್ಲೂ ಸಿಗಲ್ಲ ಅಲ್ವ ನಮ್ಗೆ ಗೋಲ್ಡ್? ಗೋಲ್ಡ್ ತುಂಬ ಕಾಸ್ಟ್ಲಿ ಗೈಸ್, ಎಲ್ಲೂ ಫ್ರೀಯಾಗಿ ಸಿಗಲ್ಲ, ಪರ್ಚೇಸೇ ಮಾಡಬೇಕು. ಮಲಬಾರಲ್ಲಿ ಫ್ರೀಯಾಗಿ ಗೋಲ್ಡ್ ಸಿಗ್ದರು ಕೂಲಾಗಿ ಮಾತಾಡಿಸಿ, ನೀರು ಕೊಟ್ಟು ಕೂರಿಸಿ ಮಾತಾಡಿಸಿ ಡಿಸೈನ್ಸ್ ಎಲ್ಲ ತೋರಿಸಿ ಕಳಿಸಿದ್ರು. ಮಲಬಾರ್ಗೆ ಜೈ. ಗೈಸ್ ನೋಡಿ ನಮ್ಮ ಇಂಡಿಯಾ ಹೆಂಗೆ. ಬೆಂಗಳೂರಲ್ಲಿ ಯಾವ ರೋಡಾರು ನೋಡಿ ಏನಾರು ನೋಡಿ ಕಟ್ತಾ ಇರ್ತಾರೆ, ಉಣಿಸ್ತಾ ಇರ್ತಾರೆ, ತಿರ್ಗಾ ರೆಡಿ ಮಾಡ್ತಾ ಇರ್ತಾರೆ, ಪೈಪ್ ಹಾಕ್ತಾರೆ, ಅಗಿತಾರೆ. ನಮ್ಮ ಬೆಂಗಳೂರು ಯಾವಾಗ ಕರೆಕ್ಟ್ ಆಗಿರೋ ರೋಡು ದಾರಿ ಆಗುತ್ತೋ ನನಗಂತೂ ಗೊತ್ತಿಲ್ಲ ಗೈಸ್. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು ಹೇಳೋಣ. ಯಾರು ಕೂಡ ಫ್ರೀಯಾಗಿ ಗೋಲ್ಡ್ ಕೊಡಲ್ಲ, ನಾವೇ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಬೇಕು. ಏನೇ ಆದ್ರೂ ಅಷ್ಟೇನೆ. ಯಾವ ತರ ರಿಯಾಕ್ಟ್ ಮಾಡ್ತಾರೆ ಫ್ರೀಯಾಗಿ ಗೋಲ್ಡ್ ಕೇಳಿದ್ರೆ ಅನ್ನೋದಕ್ಕೋಸ್ಕರ ಅಷ್ಟೇ ಈ ಲಾಗ್ ಮಾಡಿದ್ದು. ನೀವೇ ದುಡ್ದು ಸಂಪಾದನೆ ಮಾಡಿ, ಗೋಲ್ಡ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ನಾವೇ ದುಡ್ದು ಸಂಪಾದನೆ ಮಾಡಿ ತಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ. ಎಂತ ಮಾತು ಪಂಕಜ, ಎಲ್ಲಿ ಇದ್ದೆ ಪಂಕಜ.